ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನಾಯಿನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ. ಅದು ಏನು ಅಂದರೆ, ನಮಗೆ ಹಣ ಯಾವಾಗಲೂ ಕೊರತೆ ಆಗಬಾರ್ದು. ಅಂದರೆ ನಮಗೆ ಅತ್ಯವಸರ ಒಂದು ಯೂಸಸ್ಗೆ ನಾವು ಏನು ಉಪಯೋಗ ಮಾಡ್ತೀವೋ ಅಂಥದಕ್ಕೆ ಒಂದೊಂದ್ಸಲಿ ಕೊರತೆ ಆಗೋಗುತ್ತೆ. ನಮ್ಮ ಹತ್ರ ಹಣ ಇಲ್ದಿರ ಶೋ ಮಾಡ್ತಾ ಇರ್ತೀವಲ್ಲ, ಖಾಲಿ ಪರ್ಸು, ಅಥವಾ ನಮ್ಮ ಹತ್ರ ಹಣ ಬೇಕು ಅಂತ ಬೇರೆಯವ್ರನ್ನ ಕೇಳೋದಾಗ್ಲಿ, ಇಂಥ ಪರಿಸ್ಥಿತಿ ಸಡನ್ ಆಗಿ ನಮಗೆ ಎದುರಾಗಬಾರ್ದು ಅಂದ್ರೆ ಈಗ ಹೇಳ್ತಾ ಇರೋ ಒಂದು ಸಣ್ಣ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಹತ್ರ ಹಣ ಎಂದಿಗೂ ನಿಲ್ಲುತ್ತೆ. ಜೊತೆಗೆ ಇಲ್ಲಿ ನೀವು ಮನಿನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಪಾಸಿಟಿವ್ ಮೈಂಡ್ ಸೆಟ್ ಆಗಿ ಇರಬೇಕು. ಅದಕ್ಕೆ ಪ್ರಯತ್ನಗಳು ಮಾಡ್ತಾ ಇರಬೇಕು. ಸತತವಾಗಿ ಅಫಿರ್ಮೇಷನ್ಸ್ ಆಗಲಿ, ನಿಮ್ಮ ವಿಶ್ನ ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ಕೊಳೋದಾಗ್ಲಿ ನೀವು ಹೇಳ್ತಾ ಇರಬೇಕು. ಜೊತೆಗೆ ನಾ ಹೇಳಿದ್ನಲ್ಲ, ನಿಮ್ಮ ಒಂದು ಇನ್ಕಮ್ ಅಲ್ಲಿ 10% ಅನ್ನೋದು ದಾನ ಧರ್ಮಗಳಿಗೆ ಯೂಸ್ ಮಾಡ್ತಾ ಇರಬೇಕು. ಅದು ಅನ್ನದಾನಕ್ಕಾಗ್ಬೋದು, ಇತ್ಯಾದಿ ಬೇಕಾಗಿರೋ ನೀಡ್ಸ್, ಅವರಿಗೆ ಬೇಕಾಗಿರೋ ವಸ್ತುನ ನೀವು ಗಿಫ್ಟ್ ಮಾಡೋದಾಗ್ಲಿ, ಕೊಡಿಸೋದಾಗ್ಲಿ ಮಾಡೋದ್ರಿಂದ ನಿಮಗೆ ಏನು ಬೇಕು ಅನ್ನೋದು ಯೂನಿವರ್ಸ್ ನಿಮಗೆ ರೀಚ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಿಮ್ಮ ಒಂದು ಗೋಲ್ ಆಗ್ಬೋದು, ನಿಮಗೆ ಬೇಕಾಗಿರೋ ಟೈಮ್ಗೆ ಹಣ ತಲುಪಿಸೋದು, ಇಂಥದನ್ನೆಲ್ಲ ಯೂನಿವರ್ಸ್ ನಿಮಗೆ ಕೊಡ್ಲಿಕ್ಕೆ ರೆಡಿ ಆಗಿರ್ತದೆ. ನೀವು ಮಾಡೋ ಒಂದು ಒಳ್ಳೆ ಕೆಲಸಗಳ ಮೇಲೆ, ಅಂದರೆ ಒಳ್ಳೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬೇರೆಯವ್ರಿಗೆ ಒಳ್ಳೇದನ್ನ ಮಾಡೋಕ್ಕೆ ನೀವು ಬಯಸೋದಾದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಲೇಟ್ ಮಾಡದೆ ಆ ಒಂದು ಏನು ಮಾಡಬೇಕು ಪ್ರಕ್ರಿಯೆ ಅನ್ನೋದನ್ನ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದೆಲ್ಲ ನಿಮಗೆ ಗ್ರೀನ್ ಪೆನ್ ಅಥವಾ ಗ್ರೀನ್ ಮಾರ್ಕರ್ ಬೇಕು. ಸೊ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ನೀವು ಬರ್ಕೊಬೇಕಾಗುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ, ಆಲ್ರೆಡಿ ನಾನು ವಿಡಿಯೋಗೋಸ್ಕರ ಬರ್ಕೊಂಡಿದ್ದೀನಿ. ಇದನ್ನು ಫೀವು ಸಿಂಬಲ್ ಅಂತಾರೆ. ಓಕೆ, ನೋಡ್ಲಿಕ್ಕೆ ಸ್ವಲ್ಪ ಎಫ್ ಥರ ಇರ್ತದೆ. ಇಲ್ಲಿ ಬೇಕಾದರೆ ಬರ್ಕೋಬೋದು, ಅಥವಾ ನೀವು ಲೆಫ್ಟ್ ಸೈಡ್ ಎಲ್ಲಿ ಬೇಕಿದ್ರೂ ಬರ್ಕೋಬೋದು. ಓಕೆ, ಈ ರೀತಿ ಇರ್ತದೆ, ನೋಡ್ಕೊಳ್ಳಿ. ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದೇ ಥರ ಬರ್ಕೊಬೇಕು. ಇದು ಡೈಲಿ ಬೇಕಾದರೂ ನೀವು ಬರ್ಕೋಬೋದು. ಓಕೆ, ನಿಮಗೆ ಹಣ ಅನ್ನೋದು ಕೊರತೆ ಇಲ್ದಿರ ನಿಮಗೆ ಬೇಕಾಗಿರೋ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ, ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಹಣ ನಿಮ್ಮ ಹತ್ರ ಯಾವಾಗಲೂ ನಿಲ್ಲೋದಕ್ಕೆ ಈ ಒಂದು ಸಿಂಬಲ್ ನಿಮಗೆ ಸಪೋರ್ಟ್ ಮಾಡುತ್ತೆ, ಫೀಹು ಸಿಂಬಲ್ ಅಂತ. ಸೊ ಇದನ್ನ ಬೇಕಾದರೂ ನೀವು ಟ್ರೈ ಮಾಡ್ಬೋದು, ಪ್ರತಿನಿತ್ಯ ಮಾಡ್ಬೋದು. ಇದು ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಬೈ ಸಪೋಸ್ ಏನಾರೇ ತೊಳೆದು ಬಿಟ್ವಿ, ಹ್ಯಾಂಡ್ ವಾಶ್ ಮಾಡಿಬಿಟ್ವಿ, ಇದು ಹೊಟ್ಟೋಗಿದೆ ಅಂದರೆ ಮತ್ತೆ ಬರ್ಕೊಳ್ಳಿ. ಮತ್ತೆ ಇಲ್ಲಿ ಮನಿ ಕಟ್ ಹತ್ರ ಒಂದು 3 ಡಾಟ್ನ ಇಟ್ಕೋಬೇಕು. ಈ ರೀತಿ ಕ್ಯಾಶುವಲ್ ಆಗಿ ನಾವು ಹಳೆ ಕಾಲದ ಜನ ನೋಡಿದ್ರೆ ಪಚ್ಚೆ ಅನ್ನೋದು ಹಾಕ್ಸ್ಕೊಂಡಿರ್ತಾರೆ ಅವರು, ನೀವು ನೋಡಿರಬಹುದು. ಅವರು ಪಚ್ಚೆ ಹಾಕ್ಸ್ಕೊಂಡಿರ್ತಾರಲ್ವ, ಈ ಥರ ಡಾಟ್ ಆಗ್ಬೋದು, ರಂಗೋಲಿ ಆಗ್ಬೋದು, ಸ್ಟಾರ್ ಆಗ್ಬೋದು, ಇಂಥವೆಲ್ಲ ಪಚ್ಚೆನ ಗ್ರೀನ್ ಕಲರಲ್ಲೇ ಹಾಕಿರ್ತಾರೆ. ಅದು ಮನಿನ ಅಟ್ರಾಕ್ಟ್ ಮಾಡೋಕ್ಕೂ ಆಗುತ್ತೆ. ಅವ್ರೇನೋ ಒಂದು ಮೂಢನಂಬಿಕೆಯಿಂದ ಹಾಕ್ಕೊಂಡಿರ್ತಾರೆ, ಅದನ್ನ ಬಗ್ಗೆ ನನಗೆ ಪೂರ್ತಿ ಗೊತ್ತಿಲ್ಲ. ಸೊ ನಾನಿಲ್ಲಿ ಹಣ ಅಟ್ರಾಕ್ಟ್ ಮಾಡೋದ್ ಬಗ್ಗೆ ಹೇಳ್ತಿದ್ದೀನಿ. ನೋಡಿ, ಈ ರೀತಿ 3 ಡಾಟ್ನ ಈ ರೀತಿ ಇಟ್ಕೋಬೇಕು. ಓಕೆ, ಇದರಿಂದಾನು ಸಹ ನಿಮಗೆ ಹಣ ಅನ್ನೋದು ಪ್ರತಿನಿತ್ಯ ಅವಸರಕ್ಕೆ ನಿಮ್ಮ ಹತ್ರ ಬರ್ಲಿಕ್ಕೆ ಅವಕಾಶ ಇರ್ತದೆ. ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಮಾಡಬೇಕು. 3 ಡಾಟ್ಸ್ ಇಟ್ಕೋಬೇಕು. ಇದು ಯಾರು ಬೇಕಿದ್ರೂ ಮಾಡಬಹುದು. ಓಕೆ, ಆಮೇಲೆ ನಿಮಗೆ ಎಮರ್ಜೆನ್ಸಿ ಗ್ರೀನ್ ಪೆನ್ ತಗೊಂಡು ಇಲ್ಲಿ ಈ ರೀತಿ ಬರ್ಕೊಬೇಕು. ತೋರಿಸ್ತಾ ಇದ್ದೀನಿ ನೋಡಿ, 22 11 22. ಓಕೆ, ಈ ರೀತಿ ಬರ್ಕೊಬೇಕಾಗುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ 22 11 22 ಇದೇ ರೀತಿ ಬರ್ಕೊಬೇಕು. ಪ್ರತಿನಿತ್ಯ ಬೇಕಿದ್ರೂ ಬರ್ಕೋಬಹುದು. ಪ್ರತಿನಿತ್ಯ ಬರ್ಕೋಬಹುದು. ನಾ ಹೇಳಿರೋ ಟಿಪ್ಸಲ್ಲಿ ನೀವು ಯಾವ್ದು ಬೇಕಿದ್ರೂ ಫಾಲೋ ಮಾಡಬಹುದು. ಯಾರಿಗೆ ಯಾವುದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನೋಡಿಕೊಂಡು ಆ ಟಿಪ್ಸ್ನ ಫಾಲೋ ಮಾಡಿ. ಓಕೆ, ಈಗ ಇಮಿಡಿಯೇಟ್ ಅಮೌಂಟ್ಗೋಸ್ಕರ, ಅಂದರೆ ನೀವು ಅಮೌಂಟ್ನ ಒಳ್ಳೆ ರೀತಿಯಾಗಿ ಅಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು 2 ಟಿಪ್ನ ಹೇಳ್ತಿದ್ದೀನಿ. ಇಲ್ಲಿ ಡಾಟ್ಸ್ ಆಗ್ಬೋದು, ನಂಬರ್ ಆಗ್ಬೋದು, ಈ ಥರ ಫೀಹು ಸಿಂಬಲ್ ಆಗ್ಬೋದು, ಪ್ರತಿನಿತ್ಯ ನೀವು ಮಾಡ್ಕೋಬಹುದು. ಮತ್ತೆ ಇಲ್ಲಿ 2 ಟಿಪ್ಸ್ನ ನಾನು ಇಲ್ಲಿ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮಗೆ ಶತ್ರು ಕಾಟ ಜಾಸ್ತಿ ಇದೆ ಮೇಡಮ್, ದಿಷ್ಟಿ ಜಾಸ್ತಿ ಆಗ್ತಾ ಇದೆ, ನಮ್ಮ ಒಂದು ಏಳಿಗೆನ ಅವರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ನಾವೇನೇ ಮಾಡಿದ್ರು ಅವ್ರು ಕಾಲು ಎಳಿಯಕ್ಕೆ ನೋಡ್ತಿದ್ದಾರೆ ಅಥವಾ ಟೀಕೆ ಮಾಡ್ತಿದ್ದಾರೆ. ಈ ಒಂದು ಪ್ರಶ್ನೆ ವ್ಯೂವರ್ಸ್ ಒಬ್ರು ಇದಕ್ಕೆ ಮೊದಲೇ ಕೇಳಿದ್ರು, ಅದಕ್ಕೆ ಸಂಬಂಧಪಟ್ಟ ಟಿಪ್ಸ್ನು ನಾನು ಹೇಳಿದ್ದೆ. ಇಲ್ಲಿನೂ ಇನ್ನೊಂದು ಟಿಪ್ಸ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬೇಕಿದ್ರೂ ನೀವು ಟ್ರೈ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಇದಕ್ಕೆ ಬೇಕಾಗಿರೋದೆಲ್ಲ ಒಂದು ಕ್ಯಾಂಫರ್, ಅಂದರೆ ಪಚ್ಚೆ ಕರ್ಪೂರ ಆಗ್ಬೋದು, ಅಥವಾ ಮಾಮೂಲಿ ಕರ್ಪೂರ, ನಾವು ಪೂಜೆಗೆ ಬಳಸೋ ಕರ್ಪೂರ ಬೇಕಿದ್ರೂ ತಗೋಬೋದು. ಮಾಮೂಲಿ ಚಿಕ್ಕ ಚಿಕ್ಕ ಬಿಳ್ಳೆ ಕರ್ಪೂರ ಆದರೆ ಒಂದು ಎಷ್ಟು ತಗೊಳ್ಳಿ ಬಿಳ್ಳೆಗಳು. ಇಲ್ಲ ನಾನು ದೊಡ್ಡ ಮಟ್ಟಿಗೆ ತಗೊತೀನಿ, ಬಿಳ್ಳೆ ಕರ್ಪೂರ ತಗೊತೀನಿ, ದೊಡ್ಡದಾಗಿರೋದು ಗಡ್ಡೆ ಕರ್ಪೂರನ ತಗೊಳ್ಳಿ. ಅದನ್ನು ಒಂದು ಮೂಕುಟ, ಅಂದರೆ ನೀವು ಮಣ್ಣಿನದು ಪ್ಲೇಟಲ್ಲಿ ಆಗ್ಬೋದು, ಯಾವುದೇ ಒಂದು ಬೌಲ್, ಅದನ್ನು ಸುಟ್ಟು ಬಿಡಿ. ಚೆನ್ನಾಗಿ ಸುಟ್ಟು ಬಿಟ್ಟು ಈಗ ಆ ಮಿಶ್ರಣ, ಅಂದರೆ ಸುಟ್ಟಾದ್ಮೇಲೆ ಅದು ಬ್ಲ್ಯಾಕ್ ಆಗಿ ಬಂದಿರುತ್ತಲ್ವ, ನಮಗೆ ಒಂದು ಮಿಶ್ರಣ ಅದು ಗ್ಯಾದರ್ ಆಗಿರುತ್ತೆ. ಅದನ್ನ ನೀವು ದಾಳಿಂಬೆ ಗಿಡದ ಹುಲ್ಲೆಯಿಂದ, ಅಂದರೆ ಅದು ಸ್ಟಿಕ್ ಅಂತ, ದಾಳಿಂಬೆ ಗಿಡ ಗೊತ್ತಿರುತ್ತಲ್ಲ ನಿಮಗೆ, ಪೊಮಗ್ರಾನೇಟ್. ಸೊ ಆ ಒಂದು ಸ್ಟಿಕ್ ತಗೊಂಡು, ಅಥವಾ ತುಳಸಿ ಸ್ಟಿಕ್, ನೀವು ಪೂಜೆಗೆ ಬಳಸ್ತಿರೋ ಗಿಡ ಬೇಡ,
ಸ್ಪೇರ್ ಆಗಿ ಯಾವ್ದಾರೆ ಮನೆ ಹತ್ರ ಇಟ್ಕೊಂಡಿದ್ರೆ ಅದರಲ್ಲಿ ಒಂದು ಸ್ಟಿಕ್ನ ಕಲೆಕ್ಟ್ ಮಾಡಿ, ಒಂದು ರೆಂಬೆನ ಕಟ್ ಮಾಡಿ ಸ್ಟಿಕ್ ತರ ಮಾಡ್ಕೊಂಡಿರಿ. ಸೊ ಆ ಒಂದು ಸ್ಟಿಕ್ಕಿಂದ, ಆ ಒಂದು ಕುಳ್ಳೆಯಿಂದ ನೀವು ದಾಳಿಂಬೆ ರೆಂಬೆ ಆದ್ರೂ ತಗೋಬಹುದು, ತುಳಸಿ ರೆಂಬೆ ಆದ್ರೆ ತಗೋಬಹುದು. ಈ ಎರಡನ್ನು ಮಾತ್ರ ಬಳಸಬೇಕು ಈ ಒಂದು ಪ್ರಕ್ರಿಯೆಗೆ. ಸೊ ಈ ಮಿಶ್ರಣವನ್ನ ಆ ಒಂದು ಸ್ಟಿಕ್ಸ್ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ. ಅದನ್ನ ತಗೊಂಡು ನೀವೊಂದು ವೈಟ್ ಪೇಪರ್ ತಗೋಬೇಕು ಇದಕ್ಕೆ. ಓಕೆ, ವೈಟ್ ಪೇಪರ್ ತಗೋಬೇಕು. ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಅವರ ಹೆಸರು, ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನ ಆ ಪೇಪರ್ ಮೇಲೆ ಬರಿಬೇಕು. ನೀವು A4 ಶೀಟ್ ಬೇಕಾದ್ರೂ ತಗೋಬಹುದು, ಚಿಕ್ಕ ಪೀಸ್ ಆಫ್ ಪೇಪರ್ ಬೇಕಿದ್ರು ತಗೋಬಹುದು. ಇದನ್ನ ತಗೊಂಡು ಅದ್ರ ಮೇಲೆ ಬರೆದ್ಬಿಟ್ಟು ಅವರ ಹೆಸರು, ನಿಮ್ಗೆ ಆಗ್ತಾ ಇರೋ ಒಂದು ತೊಂದರೆ, ಇದನ್ನೆಲ್ಲ ಬರೆದ್ಬಿಟ್ಟು ನೀವು 8 ಟೈಮ್ಸ್ ಅದನ್ನ ಫೋಲ್ಡ್ ಮಾಡಬೇಕು. 8 ಟೈಮ್ಸ್ ಅದನ್ನ ಫೋಲ್ಡ್ ಮಾಡಿ 8 ಟೈಮ್ಸ್ ಆ ಪೇಪರ್ನ ಫೋಲ್ಡ್ ಮಾಡಿದ್ಮೇಲೆ ಒಂದು ಲವಂಗ ತಗೊಳ್ಳಿ. ಚೆನ್ನಾಗಿ ಹೂವು ಇರೋಂಥ ಲವಂಗ, ಚೆನ್ನಾಗಿರ್ಬೇಕದು. ಸೊ ಮುರಿದಿರಬಾರ್ದು ಅಂತ ಲವಂಗನ ತಗೊಂಡು ಆ ಪೇಪರ್ನ ಫೋಲ್ಡ್ ಮಾಡಿರೋದಕ್ಕೆ ತೂರಿಸ್ಬಿಡಿ. ಸ್ವಲ್ಪ ಕಷ್ಟ ಆಗುತ್ತೆ, ಟ್ರೈ ಮಾಡಿ, ಸ್ವಲ್ಪ ತೂರಿಸ್ಬಿಡಿ ಅದರಲ್ಲಿ. ಆಮೇಲೆ ಈ ಪೇಪರ್ನ ಇವಾಗ ಏನ್ ಮಾಡಬೇಕು, ಇದು ಬಂದ್ಬಿಟ್ಟು ನೀವು ಈ ಪ್ರಕ್ರಿಯೆಯನ್ನ ಶುಕ್ಲ ಪಕ್ಷದಲ್ಲಿ ಬರೋ ಬುಧವಾರ ದಿವಸ ಮಾಡಬೇಕಾಗುತ್ತೆ. ಎಸ್ಪೆಷಲಿ ರಿಸಲ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ಅವತ್ತಿನ ದಿವಸ ಮಾಡಿ, ಇಲ್ಲ ಯಾವುದೇ ಒಂದು ಬುಧವಾರನೂ ಮಾಡಬಹುದು. ಶುಕ್ಲ ಪಕ್ಷ ಬರೋ ಒಂದು ಬುಧವಾರ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಗೆ ಅವ್ರ ಕಡೆಯಿಂದ ವೈರತ್ವ ಅಂದ್ರೆ ಅವರು ಎನಿಮಿ ಆಗ್ಬೋದು, ಅವರು ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾ ಇರ್ಬೋದು, ನಿಮ್ಮ ಒಂದು ಏಳಿಗೆನ ಅವರು ಡೈಜೆಸ್ಟ್ ಮಾಡ್ಕೊಂಡಿರ ಇರ್ಬೋದು. ಕೋಲ್ಡ್ ವಾರ್ ನಡೀತಾ ಇರುತ್ತೆ, ಒಳಗೊಳಗೆ ಮೇಲ್ಗಡೆ ಚೆನ್ನಾಗೇ ಇರ್ತಾರೆ, ಒಳಗೊಳಗೆ ನಿಮ್ಮ ಬಗ್ಗೆ ಕೆಟ್ಟ ಭಾವನೆಗಳನ್ನ ಹೊಂದಿರ್ತಾರೆ. ಇಂಥದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಜೊತೆಗೆ ಅವ್ರೇನಾದ್ರೆ ನಿಮ್ಗೆ ಹಣ ತಗೊಂಡು ಚೀಟಿಂಗ್ ಮಾಡಿರ್ಬೋದು, ಹಣ ಬರಬೇಕು ತಗೊಂಡು ತುಂಬಾ ಸತಾಯಿಸ್ತಾ ಇದ್ದಾರೆ ಅಂದ್ರೂ ಸಹ ಈ ಒಂದು ರೆಮಿಡಿ ಯೂಸ್ ಮಾಡ್ಬೋದು. ನೀವು ಅವ್ರ ಹೆಸರು ಎಷ್ಟು ಕೊಡಬೇಕು ಅನ್ನೋದನ್ನ ಬರೆದ್ಬಿಟ್ಟು ಶುಕ್ಲ ಪಕ್ಷದಲ್ಲಿ ಬರೋ ಬುಧವಾರ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬುಧವಾರ ಬೇಕಿದ್ರು ಮಾಡ್ಬೋದು. ಈಗ 8 ಟೈಮ್ಸ್ ಮಾಡಿಸ್ಬಿಟ್ಟಿದೀವಿ ಆ ಪೇಪರ್ನ, ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು. ಅವ್ರ ಹೆಸರು ಸಮಸ್ಯೆ ಬರೆದ್ಬಿಟ್ಟು ಕೇವಲ ಒಂದು ಕ್ಯಾಂಫರ್ ಮಿಶ್ರಣ ಅಂದ್ರೆ ಈ ಒಂದು ಕರ್ಪೂರದ ಭಸ್ಮವನ್ನು ತಗೊಂಡಿರ್ತೀವಲ್ಲ ಆ ಒಂದರಲ್ಲಿ ಬರೀಬೇಕು. ನೀವು ದಾಳಿಂಬೆ ರೆಂಬೆ ಅಥವಾ ತುಳಸಿ ರೆಂಬೆನಲ್ಲಿ ಬರೆದ್ಬಿಟ್ಟು 8 ಸಲ ಫೋಲ್ಡ್ ಮಾಡ್ಬೇಕು ಆ ಪೇಪರ್ನ. ಫೋಲ್ಡ್ ಆದ್ಮೇಲೆ ಇದನ್ನ ತಗೊಂಡೋಗಿ ಒಂದು ಕತ್ಲಿರೋ ಕೋಣೆಯಲ್ಲಿ ಇಟ್ಟುಬಿಡ್ಬೇಕು. ಭಾರ ಅದ್ರ ಮೇಲೆ ಏನಾದ್ರೆ ಭಾರ ಇಟ್ಟುಬಿಡ್ಬೇಕು. ಸೊ ಇದು ಒಂದು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅವ್ರ ಕಡೆಯಿಂದ ಶತ್ರುತ್ವ ಆದ್ರೂ ಅವಾಯ್ಡ್ ಆಗುತ್ತೆ, ಅಥವಾ ಹಣ ಬರ್ಬೇಕಾ ಅದು ಬೇಕಾದ್ರೂ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಸಹ ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ನಿಮ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಜೊತೆಗೆ ನಿಮ್ಗೆ ಹಣ ಬರ್ಬೇಕಾಗಿರೋದು ಬರುತ್ತೆ. ಅವ್ರ ಕಡೆಯಿಂದ ತೊಂದರೆ ಅನ್ನೋದು ಮುಕ್ತಿ ಆಗುತ್ತೆ, ಶತ್ರು ನಾಶ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನೊಂದು ಟಿಪ್ ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ ಇಜ್ಜಲು ಮಾತ್ರ ತಗೊಂಡು ಒಂದು ಇಜ್ಜಲು ನೀವು ಪರ್ಚೇಸ್ ಮಾಡಿ, ನಿಮಗೆ ಅವೈಲೇಬಲ್ ಇಲ್ಲ ಅಂದ್ರೂ ಪರ್ಚೇಸ್ ಮಾಡಿಕೊಂಡು ಆ ಒಂದು ಇಜ್ಜಲು ತಗೊಂಡು ಬುಧವಾರ ಅಥವಾ ಗುರುವಾರನೂ ಮಾಡಬಹುದಿದು. ಒಂದು ವೈಟ್ ಪೇಪರಲ್ಲಿ ಸೇಮ್ ನಿಮ್ಮ ಶತ್ರುಗಳು ಯಾರು ಅನಿಸ್ತಾರೆ, ನಿಮಗೆ ಯಾರು ಕಾಟ ಕೊಡ್ತಾ ಇದ್ದಾರೆ, ಅವರ ಹೆಸರು, ಸಮಸ್ಯೆ ಏನಿದೆ ಅದನ್ನು ಬರೆದುಬಿಟ್ಟು ನೀವು ಉತ್ತರ ಕಡೆಗೆ ಹೋಗಬೇಕು. ನಿಮ್ಮ ಮನೆಯಿಂದ ಉತ್ತರ ಕಡೆಗೆ ಹೋಗ್ಬಿಟ್ಟು ಯಾವುದಾದ್ರು ಒಂದು ಮರದ ಕೆಳಗಡೆ ಅದರ ಒಂದು ಸ್ವಲ್ಪ ಮಣ್ಣು ತೆಗೆದು ಊತುಬಿಡಿ. ಈ ರೀತಿ ಮಾಡೋದ್ರಿಂದನೂ ನಿಮಗೆ ಶತ್ರುತ್ವ ಅನ್ನೋದು ಅವಾಯ್ಡ್ ಆಗುತ್ತೆ. ಶಾಶ್ವತವಾಗಿ ಅವ್ರ ಕಡೆಯಿಂದ ತೊಂದರೆ ಅನ್ನೋದಿರೋದಿಲ್ಲ. ಸೊ ನೀವು ಮಾಡೋ ಒಂದು ಕೆಲಸಗಳಲ್ಲಿ ನೀವು ಜಯವನ್ನು ಸಾಧಿಸ್ತೀರಾ. ಈ ರೀತಿ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದೇ ಥರ ಮಾಡಿದ್ರೆ ನಿಮಗೆ ಶತ್ರುತ್ವ ಅನ್ನೋದು ಇರೋದಿಲ್ಲ, ಹಣ ಅನ್ನೋದು ಚೆನ್ನಾಗಿ ಬರುತ್ತೆ, ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಗೆಟಿವ್ ಎನರ್ಜಿ ಹೋದರೆ ನಾವು ಒಳ್ಳೆ ದುಡಿಮೆ ಅನ್ನೋದು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಒಂದೇ ಒಂದು ಇಜ್ಜಲು ತಗೊಂಡು, ಒಂದು ಪೇಪರ್ ತಗೊಂಡು, ವೈಟ್ ಪೇಪರ್ ತಗೊಂಡು ನಿಮ್ಮ ಶತ್ರು ಹೆಸರು ಅಂದರೆ ನಿಮಗೆ ಕಾಟ ಕೊಡ್ತಾ ಇರೋರ ಹೆಸರು, ಸಮಸ್ಯೆ ಏನು ಬರೆದುಬಿಟ್ಟು ಒಂದು ಉತ್ತರ ಕಡೆಗೆ ಹೋಗ್ಬಿಟ್ಟು ಫೋಲ್ಡ್ ಮಾಡಿ ಆ ಪೇಪರ್ನ ಫೋಲ್ಡ್ ಮಾಡಿಬಿಟ್ಟು ಉತ್ತರ ಕಡೆಗೆ ಹೋಗ್ಬಿಟ್ಟು ಮಣ್ಣು ಸ್ವಲ್ಪ ತೆಗೆದುಬಿಟ್ಟು ಅದರಲ್ಲಿ ಊತುಬಿಡಿ. ಇಷ್ಟೇ ಬುಧವಾರ ಅಥವಾ ಗುರುವಾರ ಮಾಡಬೇಕಾಗಿರೋ ಒಂದು ಟಿಪ್ ಇದು. ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಪಡಿತೀರಾ. ಇದೇ ಇವತ್ತಿನ ವಿಡಿಯೋನಲ್ಲಿ. ಸೊ ಇಲ್ಲಿ ಹೇಳಿರೋ ಒಂದು 3-4 ಟಿಪ್ಸ್ನ ನೀವು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿದ್ರೆ ಶುಕ್ಲ ಪಕ್ಷದಲ್ಲಿರೋ ಬುಧವಾರ ಮಾಡಿದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಲ್ಲ ಯಾವುದೇ ಒಂದು ಬುಧವಾರ ಮಾಡಿದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಗುರುವಾರನೂ ಮಾಡ್ಬೋದು. ಯಾವುದು ಈ ಇಜ್ಜಲ್ದು ಹೇಳಿದ್ದೀನಲ್ಲ ಆ ಒಂದು ಟಿಪ್ ನೀವು ಗುರುವಾರ ಬೇಕಿದ್ದರೂ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಏನಿದ್ರೂ ಮುಕ್ತಿಯಾಗಿ ಒಳ್ಳೆ ರಿಸಲ್ಟ್ ಪಡಿತೀರಾ. ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರುತ್ತೆ. ಈ ಒಂದು ಟಿಪ್ನ ಮಾಡಿ ಒಳ್ಳೆ ರಿಸಲ್ಟ್ನ ಪಡೀರಿ. ಇದೇ ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.